ಎಲ್ಲರಿಗೂ ನಮಸ್ಕಾರ. ನಮ್ಮ ಹತ್ರ ಪೋಷಕರು ಬಂದಾಗ ಮಕ್ಕಳಲ್ಲಿ ಕಂಡುಬರೋ ದಂತಕ್ಷಯದ ಬಗ್ಗೆ ಕೇಳ್ತಾರೆ. ಸೊ ಅವ್ರ ಮಕ್ಕಳಿಗೆ ಕ್ಯಾವಿಟೀಸ್ ಇರುತ್ತೆ ಮಿಲ್ಕ್ ಟೂತಲ್ಲಿ, ಹಾಲಲ್ಲಿ. ಇದು ಪರ್ಮನೆಂಟ್ ಹಾಲಿಗೆ ಸ್ಪ್ರೆಡ್ ಆಗುತ್ತಾ ಅಂತ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಕೆಲವೊಂದು ಸಲಹೆಗಳನ್ನ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹಾಲು ಹುಡುಕಿದ್ರೆ ಅಲ್ಲಿರೋ ಬ್ಯಾಕ್ಟೀರಿಯಾಸು ಪರ್ಮನೆಂಟ್ ಹಾಲ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಎಸ್, ನಿಮ್ಮ ಭಯ ನಿಜ. ಅದು ದಂತಕ್ಷಯ ಮಿಲ್ಕ್ ಟೂತಲ್ಲಿದ್ದರೆ ಅದು ಪರ್ಮನೆಂಟ್ ಮೋಲಾರ್ಸ್ 6ನೇ ವರ್ಷಕ್ಕೆ ಬರುತ್ತೆ. ಆ ಹಲ್ಲಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಎರಡನೇದ್ದು, ಇದನ್ನು ಪ್ರಿವೆಂಟ್ ಮಾಡಬಹುದಾ ಅಂತ. ಇನ್ನು ಪ್ರಿವೆಂಟ್ ಮಾಡಲಿಕ್ಕೆ ಫಸ್ಟ್ ನಾವು ಹಲ್ಲಿನಲ್ಲಿರುವ ಎಲ್ಲ ದಂತಕ್ಷಯನ ಕ್ಲೀನ್ ಮಾಡಬೇಕು. ಅಂದರೆ ಕ್ಯಾವಿಟೀಸ್ನ ಫಿಲ್ ಮಾಡಬೇಕು, ಕ್ಯಾಪಿಂಗ್ಸ್ ಬೇಕಿದ್ರೆ ಕ್ಯಾಪಿಂಗ್ಸ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಯಾವುದು ಸೋರ್ಸ್ ಅಥವಾ ಉಳುಕಿಲೋ ಕಾಸ್ ಮಾಡೋ ಬ್ಯಾಕ್ಟೀರಿಯಾಸ್ ಇರಲ್ಲ. ಹಾಗಾಗಿ ಉಳುಕಾಗೋ ಚಾನ್ಸಸ್ ಪರ್ಮನೆಂಟ್ ಹಲ್ಲಿಗೆ ಕಮ್ಮಿ ಇರುತ್ತೆ. ಎರಡನೇದ್ದು ಪ್ರಿವೆಂಟಿವ್ ಮೆಷರ್ಸ್. ಅಂದರೆ ನಾವು ಸಿಂಪಲಾಗಿ ಹೇಳಬೇಕು ಅಂದರೆ ಸಕ್ಕರೆ ಕಾಯಿಲೆ ಬರಬಾರ್ದು ಅಥವಾ ಯಾವುದೇ ಕಾಯಿಲೆ ಬರಬಾರ್ದು ಅಂತ ನಾವು ವಾಕಿಂಗ್ ಹೋಗ್ತೀವಿ, ಅದು ಪ್ರಿವೆನ್ಷನ್. ಕಾಯಿಲೆ ಬಂದ ಮೇಲೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಅದು ಟ್ರೀಟ್ಮೆಂಟು. ಅದೇ ಥರ ಈ ಹೊಸ ಹಲ್ಲು ಕ್ಯಾವಿಟಿ ಎಲ್ಲದೇ ಇದ್ದರೂ ಕೂಡ ಇದಕ್ಕೆ ನಾವು ಸೀಲೆಂಟ್ಸ್ ಅಂತ ಹೇಳಿ ಅಪ್ಲಿಕೇಶನ್ ಮಾಡ್ತೀವಿ. ಅಂದರೆ ಈ ಹಲ್ಲನ್ನ ರಫ್ ಸರ್ಫೇಸಸ್ನ ಸೀಲ್ ಮಾಡ್ತೀವಿ. ಇದರಿಂದ ಆಹಾರ ಕಣಗಳು ಅದರಲ್ಲಿ ಕೂತ್ಕೊಳ್ಳಲ್ಲ, ಹಾಗೆ ಕ್ಯಾವಿಟಿ ಆಗೋದಿಲ್ಲ. ಅದೇ ರೀತಿ ಫ್ಲೋರೈಡ್ ಜೆಲ್ ಅಥವಾ ವಾರ್ನಿಷ್ ಅಪ್ಲಿಕೇಶನ್ ಮಾಡ್ತೀವಿ. ಇದರಿಂದ ಹಲ್ಲು ಉಳುಕಾಗೋದನ್ನು ಕಮ್ಮಿ ಮಾಡ್ಬೋದು. ಸೊ ಹಲ್ಲು ಉಳುಕಾಗೋಕ್ಕಿಂತ ಮುಂಚೆ ಕೂಡ ನೀವು ಬಂದು ಹಲ್ಲು ಉಳುಕಾಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಟ್ರೀಟ್ಮೆಂಟಿಗೆ ಬರೋದಕ್ಕಿಂತ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಬೆಟರ್. ಥ್ಯಾಂಕ್ ಯು.